ಸರ್ಕಾರಿ ಕಾಮಗಾರಿಗಳು ಒಂದು ರೀತಿಯಾಗಿ ಪ್ರಜೆಗಳಿಗೆ ಭಾರ ಅನ್ನೋದನ್ನು ಮತ್ತು ಪ್ರಜೆಗಳ ತೆರಿಗೆ ಹಣನ ಪೋಲ್ ಮಾಡ್ತಿರೋದನ್ನು ಕಳೆದ ಬಾರಿ ಎಪಿಸೋಡಲ್ಲಿ ಈ ಸೊಂಡೆಕೊಪ್ಪ ಸಬ್ಸ್ಟೇಷನ್ ಬಗ್ಗೆ ಒಂದಿಷ್ಟು ವಿವರಣೆ ಕೊಟ್ಟಿದೆ. ಅವತ್ತು ಮಾಹಿತಿ ಕಮ್ಮಿ ಇತ್ತು. ನಮಗೆ ಇಲ್ಲಿ ಪ್ರಸ್ತುತ ಸಿಕ್ಕಂಥ ಮಾಹಿತಿನ ಮಾತ್ರ ಕೊಡುವಂಥ ಪ್ರಯತ್ನ ನಾನು ಮಾಡಿದೆ. ಆದರೆ ಒಂದಿಷ್ಟು ಮಾಹಿತಿ ಕಲೆ ಹೋಗ್ತಾ ಇದ್ದಂಗೆ ನಮಗೆ ಕೃಷ್ಣಮೂರ್ತಿ ಸರ್ ಆ್ಯಕ್ಚುಲಿ ಇದ್ರದ್ದೊಂದು ಈ ಥರದ್ದೊಂದು ಪ್ರಾಬ್ಲಮ್ ಆಗಿದೆ, ಇಲ್ಲೊಂದು ಅಕ್ರಮ ನಡೆದಿದೆ ಮತ್ತು ಈ ರೀತಿಯಾಗಿ ಕಳೆದ 10-15 ವರ್ಷಗಳಿಂದ ಕೆಲಸ ಆಗದೆ ನೆನೆಗುದಿಗೆ ಬಿದ್ದಂಥ ಒಂದು ಕಾಮಗಾರಿ ಬಗ್ಗೆ ವಿವರಣೆ ಕೊಟ್ಟಿದ್ದರು. ಅದಾದಮೇಲೆ ಅವ್ರಿಗೆ ಸಮಯ ಸಿಕ್ಕು ಇವತ್ತು ನಮ್ಮ ಜೊತೆಲಿದ್ದಾರೆ ಕೃಷ್ಣಮೂರ್ತಿ ಸರ್, ಈ ಭಾಗದ ಒಬ್ಬ ಗುತ್ತಿಗೆದಾರರು. ಒಟ್ಟಾರೆಯಾಗಿ ನಾವಿವಾಗ ಸರ್ವೆ ಮಾಡ್ದಂಗೆ ಕನಿಷ್ಠ 2 ಗಂಟೆಗಳ ಕಾಲ ನಾವು ಸರ್ವೆ ಮಾಡ್ದಂಗೆ ಒಂದು 6ರಿಂದ 8 ಟವರ್ಗಳಿಗೆ ತಂತಿ ಎಳಿಬೇಕಾಗಿದೆ. ಆಮೇಲೆ ಅಲ್ಲಿ ಮಧ್ಯಭಾಗದಲ್ಲಿ ಒಂದಿಷ್ಟು ರೈತರ ಡಿಮ್ಯಾಂಡ್ಸ್ ಇದೆ, ಅದನ್ನು ಪೂರೈಸೋಕ್ಕಾಗಿಲ್ಲ. ಕಳೆದ ಬಾರಿ 2008ರಲ್ಲಿ ಶೋಭಾ ಕರಂದ್ಲಾಜೆ ಅವರು ಇಂಧನ ಸಚಿವರಾಗಿದ್ದರು. ಅದಾದ ಮೇಲೆ ಹಲವಾರು ಇಂಧನ ಸಚಿವರು ಬದಲಾದರು. DK ಶಿವಕುಮಾರ್ ಕಾಲಮಾನದಲ್ಲೂ ಸಹ ಇದರ ಪ್ರಸ್ತಾವನೆಯಾಗಿದೆ. ಅವತ್ತಿನ DK ಶಿವಕುಮಾರ್ ಅವರು ಸಹ ಇದಕ್ಕೆ ಒಂದಿಷ್ಟು ಚಾಲನೆ ಕೊಡಿ ಅಂತ ಅವತ್ತಿನ ಅಧಿಕಾರಿಗಳಿಗೆ ಹೇಳಿದರು. ಆದರೆ ಬದಲಾದಂತಹ MDಗಳಾಗಿರ್ಬೋದು, ಸಂಬಂಧಪಟ್ಟಂತಹ ಚೀಫು, ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸು, AWಗಳು ಏನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಿಲ್ಲ. ಯಾಕಂದರೆ ಅವರ ಮನೆ ದುಡ್ಡಾಗಿದ್ದರೆ ಅಥವಾ ಅವರ ಆಸ್ತಿಯಾಗಿದ್ದರೆ ಅವ್ರಿಗೇನಾದರೂ ತೊಂದರೆ ಆಗಂಗಿದ್ರೆ ತಲೆ ಕೆಡಿಸ್ಕೊತಾ ಇದ್ರು. ಇಲ್ಲಿ ಅವ್ರದ್ದು ಏನೂ ಆಗೋದಿಲ್ಲ, ಹೋಗೋದು ಸಾರ್ವಜನಿಕರ ದುಡ್ಡು, ಅವ್ರಿಗೆ ಬರೋ ಸಂಬಳ ಅವ್ರಿಗೆ ಬರುತ್ತೆ. ಹಾಗಾಗಿ ಅವರು ತಲೆ ಕೆಡಿಸ್ಕೊಂಡಿಲ್ಲ ಅಂತ ಕಾಣಿಸುತ್ತೆ. ಈ ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋದಕ್ಕೆ ಮತ್ತು ಎಲ್ಲೆಲ್ಲಿ ಈ ತೊಂದರೆ ಆಗಿದೆ. ಕುಣಿಗಲ್ ಬೈಪಾಸು ಮಲ್ರು ಬಾನೋಡಿ ಗೇಟ್ ಇದೆ, ಅಲ್ಲಿಂದ ಹಂಚಿಪುರದಿಂದ ಕೆಂಪ್ಲಿಂಗ್ನಳ್ಳಿಯಿಂದ ಗೋರಿನಬೆಲೆಯಿಂದ ಸೊಂಡೆಗೊಪ್ಪ, ಇಷ್ಟು ಗ್ರಾಮದಲ್ಲಿ. ಹೌದು ಸರ್, ಇಲ್ಲಿ ಇಷ್ಟು ಗ್ರಾಮದಿಂದ ಅದು ಬಂದಿದೆ. ಬಟ್ ಅಲ್ಲಿಂದ ಎಲ್ಲಿವರೆಗೂ ಸರ್ ಈಗ ಅದು ಸೊಂಡೆಗೊಪ್ಪ ಗ್ರಾಮ ಆಜುಬಾಜಲ್ಲಿ ಇದೆ. ಈಗ ಒಟ್ಟಲ್ಲಿ ಸೊಂಡೆಕೊಪ್ಪ ಬಾರ್ಡರ್ ವರೆಗೂ ಲೈನ್ ಬಂದಿದೆ ಸರ್, ಬಂದಿದೆ ಸರ್. ಇವಾಗ ಮಧ್ಯದಲ್ಲಿ ಎಲ್ಲೂ ಪ್ರಾಬ್ಲಮ್ ಆಗಿಲ್ವಾ? ನೇರವಾಗಿ ಬಂದಿದೆಯಾ? ಸ್ಟೇಷನ್ ಟು ಸ್ಟೇಷನ್ ನೇರವಾಗಿ ಬಂದಿದೆಯಾ? ಇಲ್ಲ ಸರ್, ಮಧ್ಯದಲ್ಲಿ ಏನಾಗಿದೆ, ಯಾರೋ ಅಂದ್ರೆ ಬಲಾಡಿಗರು ಗೊತ್ತಲ್ಲ ನಿಮ್ಗೆ, ಪ್ರಭಾವಿ ವ್ಯಕ್ತಿಗಳದ್ದು ಯಾವ್ದೋ ಪ್ರಾಪರ್ಟಿ ಇರ್ತದೆ, ಆ ಮುಂದೆ ಅಲ್ಲೇ ಸ್ವಲ್ಪ ಕೇಬಲ್ ಮಾಡಿದ್ದಾರೆ. ಅದನ್ನು ಕೇಬಲ್ ಹೆಂಗ್ ಮಾಡ್ಕೊಂಡಿದ್ದಾರೆ? ಮಾಮೂಲಿ ಯೂಸ್ ಮಾಡಿದ್ದಾರೆ. ಇನ್ನು ಎಲ್ಲಿ ಬಲಾಢ್ಯರು ಇಲ್ವೋ, ನಾರ್ಮಲ್ ಆಗಿ ಯಾರು ರೈತರು ಇರ್ತಾರೋ ಅಲ್ಲೆಲ್ಲ ಓವರ್ಹೆಡ್ ಸರ್. ಇವಾಗ ಈ ಸ್ಟೇಷನ್ ಯಾವಾಗ ಪ್ರಾರಂಭ ಆಗಿದ್ದು? 2008ರಲ್ಲಿ. ಹೌದು ಸರ್, 2008ರಿಂದ ಇವಾಗ 2025 ಬಂದಿದ್ದೀವಿ. ಹೌದು ಸರ್, ಓಕೆನಾ? ಕನಿಷ್ಠ ಹೆಚ್ಚು ಕಡಿಮೆ 18 ವರ್ಷ ಆಗಿದೆ ಸರ್. 18 ವರ್ಷದಿಂದ ಇದೇ ಪರಿಸ್ಥಿತಿ ಇದೇ ಸ್ಥಿತಿಲೇ ಇದೆ ಇದು. ಓಕೆ, ಏನು ಚೇಂಜ್ ಆಗಿಲ್ಲ ಇದು ಸರ್. ಇವಾಗ ಇಲ್ಲಿಂದ ಇಲ್ಲಿಗೆ ಎಳೆಯಕ್ಕೆ ಏನ್ ತೊಂದರೆ ಆಗ್ತದೆ ಸರ್? ಸರ್, ಈಗ ಏನಾಗಿದೆ ಅಂದ್ರೆ ರೈತರಿಗೆ ಇವರು ಸ್ಟಾರ್ಟಿಂಗ್ ಅಲ್ಲಿ ಟವರ್ಗೆ ಮಾತ್ರ ಇದನ್ನ ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದಾದ್ಮೇಲೆ ಯಾಕೆಂದ್ರೆ ಸರ್ಕಾರದಲ್ಲಿ ಏನು ಸರ್ಕಲ್ ಇರುತ್ತೋ ನಮಗೇನು ಗೊತ್ತಿರಲಿಲ್ಲ. ಅದು ಈಗ ಹೇಳ್ತಾರೆ ಲೈನ್ ಆದು ಹೋದ್ರೂ ಅದಕ್ಕೂ ಪರಿಹಾರ ಕೊಡ್ತೀವಿ ಅಂತೇಳಿ ಮಾತುಕತೆಯನ್ನು ಮಾಡಿಕೊಂಡು ಅದು ಇವ್ರು ಕೊಡದೆ ಅವ್ರು ಬಿಡದೆ ಕೆಲಸ ನಿಂತಿರೋದು. ಒಟ್ಟಾರೆಯಾಗಿ ಈ ಒಂದು ಕೆಲಸಕ್ಕೆ ಯಾರು ಒಂದು ಸಮ್ಮತ ಮತ್ತು ಪ್ರಯತ್ನ ನಡೀತಾ ಇಲ್ಲ ಸರ್. ನಡೀತಾ ಇಲ್ಲ ಸರ್. 100% ಯಾರು ತಲೆ ಕೆಡಿಸ್ಕೊತಾ ಇಲ್ಲ. ಸರ್, ಯಾಕಂದ್ರೆ ಇವಾಗ ನೀವು ಈ ಒಂದು ಭಾಗದ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇರೋದು. ಹೌದು ಸರ್, ಕರೆಂಟ್ ಇಲ್ಲದೆ ನಿಮಗೆ ತೊಂದರೆ ಆಗ್ತಾ ಹೌದು ಸರ್. ನಿಮ್ ಪಕ್ಕದಲ್ಲೇ ನೆಲಮಂಗಲ ಸ್ಟೇಷನ್ ಅಷ್ಟು ದೊಡ್ಡದು, 220 kV ಸ್ಟೇಷನ್, 400 kV ಸ್ಟೇಷನ್, 400 ರಿಸೀವಿಂಗ್ ಸ್ಟೇಷನ್, ಅಷ್ಟು ದೊಡ್ಡ ಸ್ಟೇಷನ್ ಇದ್ರು ನಿಮ್ಗೆ ಇಲ್ಲಿ ಕರೆಂಟ್ ಪ್ರಾಬ್ಲಮ್ ಇದೆ. ಅಂದ್ರೆ ಹೃದಯ ಭಾಗದಲ್ಲಿ ಇದೆ, ಸುಮಾರು ಒಂದು 6-7 ಕಿಲೋಮೀಟರ್ ಇದೆ. 6-7 ಕಿಲೋಮೀಟರ್ ಸ್ಟೇಷನ್ ಇದ್ದು 400 kV ಸ್ಟೇಷನ್ ಇದ್ದು ಇಲ್ಲಿ ಕರೆಂಟ್ ಇಲ್ಲ. ಸರ್, ಇವಾಗ ಇದು ಏನು ಸೆಕೆಂಡ್ರಿ ಎಷ್ಟು ಕಿಲೋಮೀಟರ್ ಇದು? ಸಾರಿ, 2 ಫೀಡರ್ ಇದೆ ಹೇಳಿದ್ರಲ್ಲ, ರಾವತ್ನಹಳ್ಳಿ ಇದು ರಾವತ್ನಹಳ್ಳಿ ಟೋಟಲಿ 6 ಕಿಲೋಮೀಟರ್ ಸರ್. 6 ಕಿಲೋಮೀಟರ್ ವೈರ್ ಇಲ್ಲ ಸರ್, ವೈರ್ ಇಲ್ಲ. ಕಂಬಗಳು ಏನಾಯ್ತು ಸರ್? ಸರ್, ಕಂಬಗಳು ಎಲ್ಲ ಕೆಲವೊಂದೆಲ್ಲ ಯಾವ್ದು ಗಾಡಿ ಹೋಗಿ ಟಚ್ ಆಗಿದೆ, ಮುರಿದೋಗಿದೆ. ಕೆಲವೊಂದಿಲ್ಲ ಏನೇನೋ ಮಾಡಿದ್ದಾರೆ, ಅದೆಲ್ಲ ಗೊತ್ತಲ್ಲ ನಿಮ್ಗೆ. ಕ್ರಮಗಳು ಮಾಡಿದ್ದಾರೆ. ಆಲ್ಮೋಸ್ಟ್ ತಂತಿಗಳನ್ನ ಬಿಚ್ಚಿಬಿಟ್ಟಿದ್ದಾರೆ, ಏನೋ ಮಾಡಿದ್ದಾರೆ. ಒಟ್ಟಲ್ಲಿ ಇಲ್ಲಿ ಕಂಬಗಳು ಇಲ್ಲ, ತಂತಿ ಇಲ್ಲ, ಆಂಗಲ್ ಇಲ್ಲ, ಏನು 3 ಪಿನ್ 2 ಪಿನ್ಸ್ ಇಲ್ಲ, 4 ಪಿನ್ಸ್ ಇಲ್ಲ, ಏನಿಲ್ಲ ಸರ್, ಏನಿಲ್ಲ. ಎಲ್ಲದನ್ನು ಕ್ಲೀನ್ ಮಾಡಿದ್ದಾರೆ. ಎಸ್, ಇದು ಆಕ್ಚುಲಿ ಸರ್ಕಾರಿ ಅಧಿಕಾರಿ ಆಗ್ಬೇಕನ್ನೋದು ಅವರ ತಂದೆ ತಾಯಿಗಳು ಮತ್ತು ಅವರ ಬಯಕೆ ಇರುತ್ತೆ. ಸಹಜವಾಗಿ ಒಂದು ಲೈಫ್ ಸೆಟ್ಲ್ ಆಗಬೇಕು, ಒಂದು ಜೀವನ ಒಂದು ಸದೃಢ ಮಾಡ್ಕೋಬೇಕನ್ನೋ ಒಂದು ಹಂಬಲದಲ್ಲಿ ಸರ್ಕಾರಿ ಅಧಿಕಾರಿ ಆಗ್ತೀರಾ. ಸರ್ಕಾರಿ ಅಧಿಕಾರಿಗಳಾದ ಮೇಲೆ ಆ ಸಂಬಳ ತಗೊಂತೀರಲ್ಲ, ಅದಕ್ಕೆ ನ್ಯಾಯವಾಗಿ ಕೆಲಸ ಮಾಡಬೇಕಲ್ಲ. ಅದನ್ನು ಬಿಟ್ಟು
ಎ ಸಿ ಫ್ಯಾನ್ಗಳು, ಎ ಸಿಗಳು, ರೂಮ್ಗಳಲ್ಲಿ ನೆಮ್ಮದಿಯಾಗಿ ಟೇಬಲ್ಗಳು ಹಾಕ್ಕೊಂಡು ದುರಂಕಾರ ದರ್ಪಗಳು ತೋರಿಸ್ಕೊಂಡು ಬಂದಂಥ ಸಾರ್ವಜನಿಕರುಗಳಿಗೆ ಅವಾಜುಗಳು ಹಾಕ್ಕೊಂಡು ನೀವುಗಳು ಅಧಿಕಾರಿಗಳು ಏನೋ ಮೀಟಿಂಗ್ಗಳು ಮಾಡ್ಕೊಂಡು ನೀವೇನೋ ರಾಜ್ಯೋದ್ಧಾರ ದೇಶೋದ್ಧಾರ ಮಾಡ್ಬಿಡ್ತೀರ ಅನ್ನೋ ಥರ ನೀವೆಲ್ಲ ಮೀಟಿಂಗ್ಗಳು ಮಾಡ್ಕೊಂಡು ಇಂಜಿನಿಯರ್ಗಳು ಪಟ್ಟ ಕಟ್ಟಿಸ್ಕೊಂಡು ನಿಮ್ಗೊಂದು 26 ಜನ ಅಸಿಸ್ಟೆಂಟ್ಗಳು ಮತ್ತು ಒಂದಿಷ್ಟು ಜನ ಹೆಲ್ಪರ್ಗಳು 100 ಜನನ ಹಾಕ್ಕೊಂಡು ನೀವು ದರ್ಬಾರ್ಗಳು ನಡೆಸ್ತಾ ಇರ್ತೀರ. ನಿಮಗೆಲ್ಲ ನಿಜವಾಗ್ಲೂ ಇವತ್ತು ಈ ಒಂದು ಪ್ರಕರಣಕ್ಕೆ ಸೊಂಡೆಕೊಪ್ಪ ಸ್ಟೇಷನ್ನ ಪ್ರಕರಣಕ್ಕೆ ಅವತ್ತಿನ ಯಾರು ಇದಕ್ಕೆ ಅಪ್ರೂವಲ್ ಕೊಟ್ಟಂಥವ್ರು ಮತ್ತು ಇದನ್ನು ಟೋಟಲಿ ನೋಡ್ಕೊಂಡಂಥವ್ರು ಅವತ್ತಿನ ಯಾರು ಇಂಜಿನಿಯರ್ಸ್ ಇದ್ದೀರಾ, ನೀವು ರಿಟೈರ್ಡ್ ಆಗಿದ್ದರೆ ನಿಮಗೆ ನಿಜವಾಗ್ಲೂ ಮಾನ ಮರ್ಯಾದೆ ಇದ್ದರೆ, ನೀವು ತಗೊಂಡಿರೋ ಸಂಬಳಕ್ಕೆ ಒಂದು ನ್ಯಾಯ ಮಾಡಬೇಕು ಅನ್ನೋದೇ ಕನಿಷ್ಠ ಪರಿಜ್ಞಾನ ಇದ್ದರೆ, ನೀವು ನಿಜವಾಗ್ಲೂ ಇವತ್ತು 60 ವರ್ಷದವ್ರು ಮೇಲ್ಪಟ್ಟಿರ್ತೀರ ರಿಟೈರ್ಡ್ ಆಗಿದ್ದರೆ, ನಿಮಗೆ ನನ್ನಂಥ ಒಬ್ಬ ಸಣ್ಣ ಹುಡುಗ ಉಗೀತಾ ಇರೋದಿದು, ನಿಮಗೆ ಮಾನ ಮರ್ಯಾದೆ ಏನಾದರೂ ಕನಿಷ್ಠ ಮಾನ ಮರ್ಯಾದೆ ಇದ್ದರೆ ಇದಕ್ಕೊಂದು ಪರಿಹಾರ ಕೊಡಿಸಿ. ಒಂದು. ಎರಡನೇದೇನಪ್ಪ ಅಂದರೆ, ದೊಡ್ಡ ವ್ಯಕ್ತಿಗಳು ಪ್ರಭಾವಿಗಳು ಇರುವಂಥ ಕಡೆ ಯೂಸಿ ಮಾಡೋಕ್ಕೆ ನಿಮಗೆ ತಲೆ ಇತ್ತು 2008ರಲ್ಲೇ. ಅದೇ ಸ್ಟೇಷನಿಂದ ನೇರವಾಗಿ ಬಂದರೆ ಕನಿಷ್ಠ ಒಂದು 6 ಕಿಲೋಮೀಟರ್ ಆಗ್ಬೋದಾ ಸರ್? ಹೌದು ಸರ್, 6 ಕಿಲೋಮೀಟರ್ 6-7 ಕಿಲೋಮೀಟ್ರಲ್ಲಿ. ಸರ್ ಇವಾಗ ಈ ಟವರ್ ಮುಖಾಂತರ ಬಂದಿರೋದು ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್? ಆಗುತ್ತೆ ಸರ್, ಒಂದು 12ರಿಂದ 13 ಕಿಲೋಮೀಟರ್ ಆಗುತ್ತೆ. 12-13 ಕಿಲೋಮೀಟರ್ ಆಗುತ್ತೆ ನೋಡಿ. 1:2. ಅವತ್ತಿಗೆ 2008ರಲ್ಲಿ ಕೇಬಲ್ ರೇಟ್ ಎಷ್ಟಿತ್ತು, ಟವರ್ ರೇಟ್ ಎಷ್ಟಿತ್ತು, ವೈರ್ ರೇಟ್ ಎಷ್ಟಿತ್ತು, ಆಮೇಲೆ ಲೇಬರ್ ರೇಟ್ ಎಷ್ಟಿತ್ತು, ಅವತ್ತಿನ ಟೆಂಡರ್ಗೆ ಎಷ್ಟಾಗಿತ್ತು, ಏನು ಎತ್ತ ಅಂತ ನೋಡಿದ್ರೆ ಇವತ್ತು ನೀವು ಮಾಡಿದ್ದು ಯಾವ ಪುರುಷಾರ್ಥಕ್ಕೂ ಅಲ್ಲ, ಇದು ಯಾವುದಕ್ಕೂ ಉಪಯೋಗ ಇಲ್ಲ. ಈ ಕಡೆ ಮನೆಗೆ ಮಗ ಅಲ್ಲ ಸ್ಮಶಾನಕ್ಕೆ ಹೆಣ ಅಲ್ಲ ಅನ್ನೋ ಥರ ಇವ್ರು ಆ ಥರ ಮಾಡಿಟ್ಟಿದ್ದೀರಾ. ಅವತ್ತಿಗೆ ನೀವು ಮೇನ್ ರೋಡಲ್ಲೇ ಕ್ಲೀನಾಗಿ ಯೂಸಿ ಕೇಬಲ್ ಬಂದಿರೋದು. ಅವತ್ತಿಗೆ ಹಾಕಿದ್ರೆ ಕೇಬಲ್ ರೇಟ್ ಕಮ್ಮಿ ಇತ್ತು. ನಿಮ್ಮಪ್ಪನ ಮನೆಯಿಂದ ದುಡ್ಡು ತರಬೇಕಾಗಿತ್ತಾ? ಸರ್ಕಾರದ ದುಡ್ಡು ಹಾಕ್ತಿದ್ರಿ, ಮಾಡ್ತಿದ್ರಿ. ಇದು ಉಪಯೋಗ ಆಗ್ತಿತ್ತಾ ಸ್ಟೇಷನ್ನು? ಅದೂ ಇಲ್ಲ. ಈ ಕಡೆ ಸ್ಟೇಷನ್ನು ಚಾರ್ಜ್ ಆಗಲಿಲ್ಲ, ಆ ಕಡೆ ರೈತರಿಗೂ ಒಂದು ಸುಖ ಕೊಡಲಿಲ್ಲ. ನೀವು ಎಳ್ದಿರೋಂಥ ಟವರ್ಗಳು ಎಳ್ದಿರೋಂಥ ರೈತರ ಜಾಗಗಳು ಇನ್ನೊಂದು ಮತ್ತೊಂದು ಅವ್ರು ಸೈಟೇ ಮಾಡ್ಕೊತಿದ್ರು, ಇನ್ನೊಂದು ಮತ್ತೊಂದು ಮಾಡ್ಕೊತಾಯಿದ್ರು. ಆ ಕಡೆ ಅವ್ರಿಗೂ ನ್ಯಾಯ ಕೊಡಿಸ್ಲಿಲ್ಲ. ನೀವು ಯಾರಿಗೆ ನ್ಯಾಯ ಕೊಡಿಸ್ತಿದ್ರಿ ಈ ವಿಚಾರದಲ್ಲಿ? ಒಟ್ಟಾರೆಯಾಗಿ ಸೊಂಡೆಕೊಪ್ಪದ ಒಂದು ಸ್ಟೇಷನ್ನಿಂದ ಲಕ್ಷಾಂತರ ಜನಕ್ಕೆ ತೊಂದರೆ ಆಗಿರೋದಲ್ಲದೆ ಆಮೇಲೆ ಇಲ್ಲಿರುವಂಥ ಸಾರ್ವಜನಿಕರಿಗೆ, ರೈತರಿಗೆ ಕರೆಂಟಿನ ಸಮಸ್ಯೆ ಎದ್ದು ಕಾಣ್ತಾ ಇದೆ. ಇದಕ್ಕೆ ಯಾರೂ ಪರಿಹಾರ ಕೊಟ್ಟಿಲ್ಲ. ಇಲ್ಲಿವರೆಗೂ ಕನಿಷ್ಠ ಅಂದರೆ 2008ರಿಂದ ಕನಿಷ್ಠ 4 ಜನ ಇಂಧನ ಸಚಿವರು ಬದಲಾಗಿದ್ದಾರೆ. 2 ಸರಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರು, ಒಂದು ಸರಿ ಈಶ್ವರಪ್ಪನವರು, ಒಂದು ಸರಿ ಶೋಭಾ ಕರಂದ್ಲಾಜೆ ಅವರು, ಒಂದು ಸರಿ ಡಿ ಕೆ ಶಿವಕುಮಾರ್ ಅವರು, 2 ಸರಿ ಕುಮಾರಸ್ವಾಮಿ ಅವರು ಆಗಿದ್ರು. ಇವಾಗ KJ ಜಾರ್ಜ್ ಅವರು. KJ ಜಾರ್ಜ್ ಅವ್ರು ಬಿಡಿ, ಅವ್ರು ರೆಸ್ಟಲ್ಲಿ ಇದ್ದಾರೆ. KJ ಜಾರ್ಜ್ ಅವ್ರ ಬಗ್ಗೆ ಏನು ಹೇಳೋದು? ಅವರು ಇದ್ದಾರೆ, ಇಂಧನ ಸಚಿವರಾಗಿದ್ದಾರೆ ಅಷ್ಟೇ, ಅವರೇನು ಕ್ರಮ ಕೈಗೊಂಡಿಲ್ಲ. ಒಟ್ಟಾರೆಯಾಗಿ ಇವತ್ತಿನ ಪಂಕಜ್ ಕುಮಾರ್ ಪಾಂಡೆ ಅವರೇ, ನೀವಾದರೂ ಕನಿಷ್ಠ ಇದಕ್ಕೊಂದು ನ್ಯಾಯ ಕೊಡಿಸಿ ಸ್ವಾಮಿ. ನೀವೇನು ಇಂಧನ ಇಲಾಖೆಗೆ ಹೊಸಬ್ರೇನಲ್ಲ. ನಿಮಗೆ ರಿಟೈರ್ಡ್ ಆಗಿರುವಂತಹ ಎಂಪ್ಲಾಯಿಗಳಿಗೆ ಕೆಲಸ ಕೊಡೋಷ್ಟು ಜವಾಬ್ದಾರಿ ಇದೆಯಲ್ಲ, ಅದೇ ಜವಾಬ್ದಾರಿನ ಈ ಸ್ಟೇಷನ್ ಚಾರ್ಜ್ ಮಾಡೋದರಲ್ಲಿ ತೋರಿಸಿ ದಯವಿಟ್ಟು ಈ ಭಾಗದ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ನ್ಯಾಯ ಕೊಡಿಸಿ. ಆಮೇಲೆ ಇಲ್ಲಿ ಹಾಕಿದಂಥ ಬಂಡವಾಳಕ್ಕೆ ಸರಿ ಪ್ರಮಾಣದಲ್ಲಿ ಅದು ಸಮರ್ಪಕವಾಗಿ ಬಳಕೆಯಾದರೆ ಆ ಒಂದು ಬಂಡವಾಳಕ್ಕೆ ಒಂದು ಮರ್ಯಾದೆ ಇರುತ್ತೆ. ಇಲ್ಲದೆ ಹೋದರೆ ನೀವು ಏನು MD ಆಗಿದ್ರು, ಏನು ಇಂಜಿನಿಯರ್ಸ್ ಆಗಿದ್ರು, ಓವರ್ ಆಲ್ ವೇಸ್ಟ್.